ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ 2ನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ಮಂಜಣ್ಣ ಅಂತೂ ಫುಲ್ ರೊಚ್ಚಿಗೆ ಹೋಗ್ಬಿಟ್ಟಿದ್ದಾನೆ. ಸೊ ಅಲ್ಲಿ ಭವ್ಯ ರಜತ್ಗೆ ಫುಲ್ ಕ್ಲಾಸ್ ತಗೊಂಡು ಬೆವರು ಇಳಿಸ್ತವನೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಷ್ಟು ದಿನ ಸೈಲೆಂಟ್ ಆಗಿದ್ದಂಥವನು, ಜೊತೆಗೆ ಒಂದೇ ಒಂದು ಕಂಫರ್ಟ್ ಝೋನಲ್ಲಿ ಇದ್ದಂಥವನು. ಸೊ ಇವಾಗ ಫೈನಲ್ ವೀಕಲ್ಲಿ ಒಂದು ರೀತಿಯಲ್ಲಿ ರೌದ್ರಾವತಾರ ಉಗ್ರಂ ಅನ್ನೋ ಒಂದು ಪದಕ್ಕೆ ಅದಕ್ಕೆ ಸರಿಯಾಗಿ ಆಟ ಆಡ್ತವನೆ. ಆ್ಯಂಡ್ ರಾಡ್ ಒಳ್ಳೆ ಸಣ್ಣಗೆ ಇಳಿಸ್ತವನೆ ಅಂತಲೇ ಹೇಳ್ಬೋದು ಇಲ್ಲಿ ಭವ್ಯ ಆ್ಯಂಡ್ ರಜತ್ ಅವ್ರಿಗೆ. ಸೊ ಚಟುವಟಿಕೆ ನಡೀತಾ ಇದೆ. ಬೆಳಿಗ್ಗೆ ಬಿಟ್ಟಂಥ ಪ್ರೋಮೋದಲ್ಲಿ ಏನು ನಡೀತಾ ಇತ್ತು, ಸೊ ಯಾರ್ಯಾರಿಗೆ ಏನೇನು ಒಂದು ಮನಸ್ಸಲ್ಲಿ ಇದೆ ಸೊ ಅದನ್ನು ಹೊರಗಡೆ ಹಾಕುವಂಥ ಒಂದು ಚಟುವಟಿಕೆ, ಮಡಿಕೆಗೆ ಫೋಟೋ ಅಂಟಿಸಿ ಸೊ ಅಲ್ಲಿ ಮಡಿಕೆ ಹೊಡೆಯೋವಂಥದ್ದು. ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಒಬ್ಬನಿಂದನೇ ಎರಡೆರಡು ಪ್ರೋಮೋ ಬಿಡ್ತಿದ್ದಾರೆ ಅಂತಂದರೆ ಮಂಜಣ್ಣ ಯಾವ ಮಟ್ಟಿಗೆ ಅಲ್ಲಿ ಸೌಂಡ್ ಮಾಡ್ತಿದ್ದಾನೆ ಆ್ಯಂಡ್ ರಾಡ್ ಇಳಿಸ್ತದೆ ಅಂತ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಆ್ಯಂಡ್ ಬೆಳಿಗ್ಗೆ ಪ್ರೋಮೋದಲ್ಲಿ ರಜತ್ ಬಗ್ಗೆ ತೋರಿಸಿದ್ರು, ಸೊ ಇಲ್ಲಿ ಭವ್ಯ ಅವರಿಗೆ ತೋರಿಸಿದ್ದಾರೆ. ಆ್ಯಂಡ್ ಭವ್ಯ ಮೊದಲು ಅಣ್ಣ ಅಂತ ಕರಿತಾ ಇದ್ದು, ಆಮೇಲೆ ಮಂಜು ಅವರೇ ಅಂತೀಯ ಅನ್ನೋ ಒಂದು ರೀಸನ್ ಕೊಟ್ಟು ಇಲ್ಲಿ ಆ ಒಂದು ಮಡಿಕೆನ ಹೊಡೆದು ಅಲ್ಲಿರುವಂಥ ಅಲ್ಲಿರುವಂಥ ಹಲ್ಲಿಗೆ ಪ್ರತಿ ಒಂದಕ್ಕೂ ಹಾಕ್ಕೊಂಡು ಜಡಿತವನೆ. ಆ್ಯಂಡ್ ಭವ್ಯ ಕಡೆಯಿಂದ ಕೂಡ ಉತ್ತರ ಚೆನ್ನಾಗಿತ್ತು. ನಿಮಗೆ ಅಗ್ರಿಮೆಂಟ್ ಹಾಕಿ ಕೊಟ್ಟಿದ್ದೀನಿ, ನಾನು ಅಣ್ಣ ಅಂತ ಕರಿತೀನಿ ಅಂತ ಬಂತು. ಆಮೇಲೆ ಹನುಮಂತನಿಗೆ ಹೊಡೆದಿರೋ ವಿಚಾರ ಅಂದರೆ ಇಲ್ಲಿ ಮಂಜು ಅವ್ರು ರೈಸ್ ಮಾಡ್ತಿರೋವಂಥದ್ದು, ನಿಮ್ಗೆ ಯಾಕೆ ಅದೆಲ್ಲ ನೀವು ಯಾರು ಕೇಳೋಕ್ಕೆ ಅನ್ನೋವಂಥದ್ದು ಯಾರು ಇವ್ರ ಕಡೆಯಿಂದ ಭವ್ಯ ಕಡೆಯಿಂದ ಹಂಗೆಲ್ಲ ಹೇಳೋಕ್ಕಾಗಲ್ಲ. ಹನುಮಂತನಿಗೆ ಹೊಡೆದು ನನಗೆ ಇಲ್ಲಿ ಮಂಜಣ್ಣ ಕರೆಕ್ಟಾಗಿದ್ದಾನೆ ಇವಾಗ. ಅಂದರೆ ಅವ್ರವ್ರ ನೆಗೆಟಿವ್ಗಳು ಏನೇನಿದಾವೆ ಎತ್ತಿ ತೋರಿಸ್ತಾ ಇದ್ದಾನೆ. ಇದೇ ಅವ್ನು ಮುಂಚೆಯಿಂದ ಮಾಡಬೇಕಾಗಿದ್ದು, ಬಟ್ ಅವನು ಎಲ್ಲಿ ಅವ್ನ ಮೈಂಡ್ ಜಾಮಾಗಿ ಹೋಗಿತ್ತೋ ಗೊತ್ತಿಲ್ಲ ನನಗೆ. ಸೊ ಗೌತಮ್ ಇರೋದ್ರಿಂದ ಅಲ್ಲೇ ಒಂದು ಫ್ರೆಂಡ್ಶಿಪ್ಪು ಗೆಳತಿ ಅದರಲ್ಲೇ ಇದ್ದ ಹೊರತು ಸೊ ಆಟದ ಕಡೆ ಅವ್ನು ಎಲ್ಲೂ ಕೂಡ ಗಮನ ಕೊಡಲಿಲ್ಲ, ಅಥವಾ ಸ್ಟ್ರಾಟಜಿ ಇತ್ತ ಗೊತ್ತಿಲ್ಲ. ಸ್ಟ್ರಾಟಜಿ ಅಂತೂ ಅಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿರುವಂಥ ಸ್ಟ್ರಾಟಜಿ ಅಲ್ಲ ನನ್ನ ಪ್ರಕಾರ. ಬಟ್ ಅವನು ಅದೇ ಒಂದು ಕಂಫರ್ಟ್ ಝೋನಲ್ಲಿ ಇದ್ದ ಹೊರತು ಸೊ ಅವ್ನು ಜಾಸ್ತಿ ಆಟದ ಕಡೆ ಗಮನ ಕೊಡಲಿಲ್ಲ, ಆಮೇಲೆ ತಲೆ ಈ ಕಡೆ ಹಾಕಲಿಲ್ಲ ಅವನು. ಸೊ ಸುಮ್ಮನೆ ಇದ್ದ. ಬಟ್ ಇವಾಗ ಕೊಡ್ತಿರೋವಂಥ ಒಂದು ಸ್ಟೇಟ್ಮೆಂಟ್ಗಳಿದಾವಲ್ಲ, ಎಲ್ಲ ಒಂದು ಅಪೋಸಿಟ್ ಇರುವಂಥ ಸ್ಪರ್ಧಿಗಳ ಒಂದು ನೆಗೆಟಿವ್ ಪಾಯಿಂಟ್ಗಳನ್ನು ಎತ್ತಿ ತೋರಿಸ್ತಿದ್ದಾನೆ. ಇದು ಮಾಡಬೇಕಾಗಿದ್ದು ಎಲ್ಲ ಒಂದು ಸ್ಪರ್ಧೆಗಳು ಕೂಡ ಇಲ್ಲಿವರೆಗೂ ಅಲ್ಲಿ ಗೌತಮಿ ಎದುರಾಗಿರ್ಬೋದು, ಯಾರು ಮಂಜಣ್ಣನ ಬಗ್ಗೆ ಸಿಕ್ಕಾಪಟ್ಟೆ ವಿಷಯಗಳನ್ನು ನೆಗೆಟಿವ್ ಆಗೇ ತೋರಿಸಿದ್ದಾರೆ. ಅದು ಇಲ್ಲದೇ ಇರುವಂಥ ಕೆಲವೊಂದು ಇದು ಸ್ಟೇಟ್ಮೆಂಟ್ಗಳೆಲ್ಲ ಪಾಸ್ ಮಾಡಿದ್ದಾರೆ. ಸೊ ಅವಾಗಲೂ ಕೂಡ ಅವ್ರು ಎಲ್ಲೂ ಮಾತಾಡಲಿಲ್ಲ. ಬಟ್ ಇವಾಗ ಅವನಿಗೆ ಚಾನ್ಸ್ ಸಿಕ್ಕಿದೆ. ಸೊ ಯಾರ್ಯಾರ ನೆಗೆಟಿವ್ಗಳು ಏನೇನಿದ್ದಾವೆ ಎಲ್ಲನೂ ಕೂಡ ಒಂದು ರೀತಿಯಲ್ಲಿ ಬಿಚ್ಚಿ ಹಾಕ್ತಿದ್ದಾನೆ. ಅದರಲ್ಲೂ ಮುಖ್ಯವಾಗಿ ಭವ್ಯ ಆ್ಯಂಡ್ ರಜತ್ ಸರಿಯಾಗಿ ಇಳಿಸ್ತವನೆ ಮಾತ್ರ. ಸೊ ಹನುಮಂತನಿಗೆ ಹೊಡೆದಿರುವಂಥ ವಿಚಾರ ಹೈಲೈಟ್ ಮಾಡಬೇಕಾಗಿತ್ತು, ಅದನ್ನು ಯಾರು ಹೆಚ್ಚಾಗಿ ಯೂಸ್ ಮಾಡಲಿಲ್ಲ, ಬಟ್ ಅದನ್ನು ಯೂಸ್ ಮಾಡ್ತಿದ್ದಾನೆ. ಆ್ಯಂಡ್ ತ್ರಿವಿಕ್ರಮ್ ಹೇಳಿದಂಥ ಸ್ಟೇಟ್ಮೆಂಟು, ಅಂದರೆ ನನ್ನಿಂದನೇ ಇಲ್ಲಿವರೆಗೂ ಕೂಡ ಭವ್ಯ ಬಂದಿದ್ದು ಅಂತ ಏನು ತ್ರಿವಿಕ್ರಮ್ ಹೇಳಿದರು, ಸೊ ಅದನ್ನು ಕೂಡ ಇಲ್ಲಿ ಎತ್ತಿ ಹೇಳ್ತಿದ್ದಾನೆ. ಆ್ಯಂಡ್ ಇಂಡಿವಿಜುವಲ್ ಆಟ ಎಲ್ಲೋಯ್ತು ಅನ್ನೋ ಒಂದು ರೀತಿಯಲ್ಲಿ ಕೂಡ ಇಲ್ಲಿ ಪ್ರಶ್ನೆಗಳು ಹಾಕ್ತಿದ್ದಾನೆ. ಜೊತೆಗೆ ಮೋಸದ ಆಟ ಆಡಿ ಕ್ಯಾಪ್ಟನ್ ಆಗಿರುವಂಥ ವಿಚಾರ ಸೊ ಟಾಸ್ಕಲ್ಲಿ, ಸೊ ಅದನ್ನು ಕೂಡ ಇಲ್ಲಿ ಎತ್ತಿ ಹೇಳ್ತಿದ್ದಾನೆ. ಇದರಲ್ಲೇ ಗೊತ್ತಾಗ್ತಿದೆ ಭವ್ಯ ಅಂತೂ ಖಂಡಿತವಾಗ್ಲೂ ಫ್ರಸ್ಟ್ರೇಷನಲ್ಲಿ ಏನೇನೋ ಕೆಲವೊಂದು ಮಾತುಗಳೆಲ್ಲ ಬರ್ತಿದೆ, ಗೆಟ್ ಲಾಸ್ಟು ಹಾಗೆ ಹೀಗೆ ಅಂತ. ಬಟ್ ಮಂಜಣ್ಣ ಅಂತೂ ಒಂದು ಒಳ್ಳೆ ಟೈಮಲ್ಲಿ ಪಿಕಪ್ ತಗೊಂಡಿದ್ದಾನೆ. ಸೊ ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಅಂತ. ಆ್ಯಂಡ್ ರಜತ್ ಅಲ್ಲಿ ನೋಡ್ತಾ ಇದ್ರೆ ಫೇಸ್ ಎಕ್ಸ್ಪ್ರೆಷನ್ನು ಫುಲ್ ಅಜೀಬಾಗಿ ಹೋಗ್ಬಿಟ್ಟಿದ್ದಾನೆ ಅವನು. ನಿನ್ನೆ ನೋಡಿದ್ರೆ ಎಪಿಸೋಡಲ್ಲಿ ಹನುಮಂತ ಇಳಿಸ್ದ, ಸೊ ಇಲ್ಲಿ ಇವಾಗ ಮಂಜಣ್ಣ ಇಳಿಸ್ತಿದ್ದಾನೆ. ಸೊ ಒಟ್ಟಿನಲ್ಲಿ ಭವ್ಯ ಆ್ಯಂಡ್ ರಜತ್ಗೆ ಯಾಕೋ ಉಳಿಗಲ್ಲ ಇಲ್ಲ, ಹೆಚ್ಚಿಗೆ ಟೈಮು ಅಂತ ಅನಿಸುತ್ತೆ. ಹೆಚ್ಚಿಗೆ ಟೈಮ್ ಮೀನ್ಸ್ ಟಾಪ್ 3 ಆ ಒಂದು ಮಟ್ಟಕ್ಕೆ ಬರೋದಕ್ಕೆ ಎಲ್ಲೋ ಕಷ್ಟ ಆಗುತ್ತೆ ಅವ್ರಿಗೆ. ಓಕೆ, ಸೊ 5 ಅಥವಾ 6ನೇ ಪ್ಲೇಸಲ್ಲಿ ಇಬ್ಬರು ಕೂಡ ಉಳ್ಕೊತಾರೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಇಲ್ಲಿ ಮಂಜಣ್ಣ ಆಡ್ತಿರೋ ರೀತಿ ನೋಡ್ತಾ ಇದ್ರೆ ಅವನು ಖಂಡಿತವಾಗ್ಲೂ ಜನ ಇಷ್ಟಪಡ್ತಾರೆ. ಇಲ್ಲಿವರೆಗೂ ಸೈಲೆಂಟ್ ಆಗಿದ್ದವನು, ಸೊ ಕೊನೆಗೆ ರೊಚ್ಚಿಗೆದ್ದ ಮೇಲೆ ಸೊ ಜನ ಇಷ್ಟಪಟ್ಟೇ ಪಡ್ತಾರೆ, ಓಟ್ಗಳು ಬಂದೇ ಬರುತ್ತೆ. ಆ್ಯಂಡ್ ಬಿಗ್ ಬಾಸ್ ಕಡೆಯಿಂದ 2 ಪ್ರೋಮೋ ಬಿಟ್ಟಿದ್ದಾರೆ ಅಂತಂದರೆ ಯಾವ ಮಟ್ಟಿಗೆ ಸೌಂಡ್ ಮಾಡ್ತಿದ್ದಾನೆ ಅಂತ ಇಲ್ಲೇ ಗೊತ್ತಾಗುತ್ತೆ. ಸೊ ಓಲ್ಡ್ ಉಗ್ರಂ ಮಂಜು ಈಸ್ ಬ್ಯಾಕ್ ಅಂತ ಹೇಳ್ಬೋದು. ಸೊ ಅದನ್ನು ಯಾವ ರೀತಿಯಲ್ಲಿ ಒಂದು ವಾರ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾನೆ ನೋಡಬೇಕಾಗತ್ತೆ. ಒಂದು ವಾರ ಬೇಡ, ಜಸ್ಟ್ ಒಂದು 3 ರಿಂದ 4 ದಿನ ಮಾಡಿದ್ರೆ ಸೊ ಜನಗಳು ಆಲ್ರೆಡಿ ಇಷ್ಟಪಡೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಯಾಕಂತಂದರೆ ಭವ್ಯ ಆ್ಯಂಡ್ ರಜತ್ ಮೇಲೆ ಒಂದು ಬ್ಯಾಡ್ ಒಪಿನಿಯನ್ನೇ ಇದೆ ಹೊರಗಡೆಗೆ ಕೆಲವು ಜನಕ್ಕೆ. ಸೊ ಇವಾಗ ಧನರಾಜ್ ಆ್ಯಂಡ್ ಗೌತಮಿ ಹೊರಗಡೆ ಬಂದಿರೋದ್ರಿಂದ ಅವ್ರ ಇಂಟರ್ವ್ಯೂಗಳೆಲ್ಲನೂ ಸ್ವಲ್ಪ ಅಲ್ಲಿ ಹೋಗ್ತಾ ಇರುತ್ತೆ. ಸೊ ಅವಾಗ ಆಬ್ವಿಯಸ್ ಆಗಿ ಸೊ ಮಂಜು ಮೇಲೆ ಒಂದು ಪಾಸಿಟಿವ್ ಅನ್ನೋದು ಬರುತ್ತೆ. ಯಾಕಂದರೆ ಮಂಜು ಬಗ್ಗೆ ಅಷ್ಟರ ಮಟ್ಟಿಗೆ ಆಡ್ಕೊಂಡಿದ್ದಾರೆ ಇವರು. ಮಂಜು ಗೌತಮಿ ಬಗ್ಗೆ ಇಷ್ಟು ದಿನ ಒಂದು ಟಾಸ್ಕಲ್ಲಿ ಧನರಾಜನ ಹೊರಗಡೆ ಇರೋಂಗಿಲ್ಲ, ಕಡಿದ್ಬಿಟ್ರು, ಅವನಿಗೆ ಬಲಿ ಕೊಟ್ಟುಬಿಟ್ರು, ಈ ಥರದ ನೆಗೆಟಿವ್ ಸಿಕ್ಕಾಪಟ್ಟೆ ಮಾತಾಡ್ಬಿಟ್ಟಿದ್ದಾರೆ. ಸೊ ಅದನ್ನೆಲ್ಲ ಇವಾಗ ಅವ್ನು ತೀರ್ಸ್ಕೊಂತಿದ್ದಾನೆ. ಸೊ ಜನಗಳು ಅದನ್ನು ನೋಡಿ ಎಂಜಾಯ್ ಮಾಡ್ಕೊತಾರೆ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ಸಿನಿಮಾದಲ್ಲಿ ಹಂಗೆ ಅಲ್ವಾ, ಫಸ್ಟ್ ಹೀರೋ ಹೊಡ್ಸ್ಕೊತಾನೆ, ಆಮೇಲೆ ತಿರ್ಸಿ ಕೊಡ್ತಾನೆ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಆಗಿದೆ ಅಂತ ಅನಿಸುತ್ತೆ. ಸೊ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡೋದ್ರಲ್ಲಿ ಸಿಗೋವರೆಗೂ